ಮೊದಲಿಗೆ ನೋಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದು ಈ ಗ್ಯಾರಂಟಿ ಯೋಜನೆಗಳಿಂದಲೇ. ಅದರಲ್ಲೂ ಪ್ರಮುಖವಾಗಿ ಎರಡು ಯೋಜನೆಗಳು ಮಹಿಳೆಯರಿಗೆ ಸಂಬಂಧಪಟ್ಟದ್ದು ಅಂತ. ಒಂದು ಶಕ್ತಿ ಯೋಜನೆ, ಇನ್ನೊಂದು ಗೃಹಲಕ್ಷ್ಮಿ. ಈಗ ಈ ಗೃಹಲಕ್ಷ್ಮಿ ದಂಗಲ್ ಶುರುವಾಗಿದೆ. ಯಾಕೆ 2 ತಿಂಗಳ ಹಣ ಹಾಕಿಲ್ಲ? 5,000 ಕೋಟಿ ಎಲ್ಲೋಯ್ತು? ಪವರ್ ಟಿವಿಯಲ್ಲಿ ರಾಜ್ಯ ಸರ್ಕಾರದ ಹಗರಣ ಸ್ಫೋಟ ಆಗ್ತಾ ಇದೆ. 2 ತಿಂಗಳು ಮಿಸ್ ಆಗಿದೆ ಹಣ ಬರೋದು. 5,000 ಕೋಟಿ ಟೋಟಲ್ಲು ಎಲ್ಲಿಗೋಯ್ತು ಆ ದುಡ್ಡು? ಹಣಕಾಸು ಸಚಿವರು ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಉತ್ತರ ಕೊಡ್ತಾರಾ? 1.46 ಕೋಟಿ ಮಹಿಳೆಯರ 2 ತಿಂಗಳಿನ ಕಂತಿನ ಹಣ ಎಲ್ಲೋಯ್ತು? ಬೇರೆ ಎಲ್ಲಾದರೂ ಯೂಸ್ ಮಾಡ್ಕೊಂಡ್ರಾ? ಹೀಗನ್ನುವಂತಹ ಒಂದಷ್ಟು ಅನುಮಾನಗಳು ಶುರುವಾಗ್ತಾ ಇದೆ. ಇದರ ಜೊತೆಗೆ ತಪ್ಪು ಆಗಿದೆ ಅನ್ನೋ ವಿಚಾರ, ಜೊತೆಗೆ ಅದರ ಬಗ್ಗೆ ಮಾಹಿತಿನೇ ಇಲ್ಲ ಹೀಗಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಿರೋದು. ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಹಣ ಹಾಕಿಲ್ಲ, ಆ ಹಣ ಎಲ್ಲೋಯ್ತು ಕೇಳಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹತ್ರ ಮಾಹಿತಿನೇ ಇಲ್ಲ. ಬಿಜೆಪಿ ಏನು ಆರೋಪ ಮಾಡ್ತೋ ಅದು ನಿಜಕ್ಕೂ ಗೋಲ್ಮಾಲ್ ಆಗಿದೆಯಾ? ಹಾಗಾದ್ರೆ ಅವರ ಆರೋಪದಂತೆ ಹಣಕಾಸು ಇಲಾಖೆಯಿಂದ ಕ್ಲಿಯರೆನ್ಸ್ ಸಿಕ್ಕಿದೆ, ಆದರೆ ಹಣ ಜಮೆ ಆಗಿಲ್ಲ. ಎಲ್ಲೋಯ್ತು? ಸಾವಿರಾರು ಕೋಟಿ ರೂಪಾಯಿ ಹಗರಣ ಏನಾದರೂ ಆಯ್ತಾ? ಬಿಜೆಪಿ ಇದರ ಬಗ್ಗೆ ಆಕ್ರೋಶವನ್ನ ಹೊರಹಾಕ್ತಾ ಇದೆ, ಪ್ರತಿಭಟನೆ ಮಾಡೋದಕ್ಕೂ ಮುಂದಾಗ್ತಾ ಇದೆ. ಹಾಗಾದರೆ ಎಲ್ಲೋಯ್ತು 5,000 ಕೋಟಿ ರೂಪಾಯಿ? ಜನರಿಗೆ ಕೊಡುವಂಥ ಯೋಜನೆಯನ್ನ ನೀವೇ ಮಾಡಿದ್ದು. ಸಚಿವರಿಗೆ, ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲದೇನೆ ಹಣ ಎಲ್ಲೋಯ್ತು? ಕ್ಲಿಯರೆನ್ಸ್ ಕೊಟ್ರಲ್ಲ, ಅವ್ರಿಗೂ ಗೊತ್ತಿಲ್ಲ ಹಣ ಎಲ್ಲೋಯ್ತು ಅಂತ. ನಿಜಕ್ಕೂ ಗೋಲ್ಮಾಲ್ ಆಯ್ತಾ? ಹಾಗಾದ್ರೆ ಬಿಜೆಪಿ ಏನು ಆರೋಪ ಮಾಡ್ತಲ್ಲ ಅದು ಸತ್ಯನ? ವಿಧಾನಸಭೆ ಕಲಾಪದಲ್ಲಿ ಕೋಲಾಹಲ ಎಬ್ಬಿಸಿದೆ. ತಾಂತ್ರಿಕ ದೋಷ ಆಗಿತ್ತು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಿದ್ದಾರೆ. ಆಗಿರೋ ತಪ್ಪು ಒಪ್ಕೊಂಡು ವಿಷಾದವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮಿನಿಸ್ಟ್ರು. ಕೇವಲ ವಿಷಾದ ವ್ಯಕ್ತಪಡಿಸ್ಬಿಟ್ರೆ ಸಾಕ? ಇದಕ್ಕೆ ಹೊಣೆ ಯಾರು? ರಾಜ್ಯದ ಜನತೆಗೆ ತಪ್ಪಾಯ್ತು ಅಂತ ಕ್ಷಮೆ ಕೇಳಿ ಅದರ ಹೊಣೆಯನ್ನ ಹೊತ್ಕೊಳ್ಬೇಕು ಅನ್ನೋದು ಬಿಜೆಪಿ ನಾಯಕರ ಆಗ್ರಹ. ಹಾಗಾದ್ರೆ ಈ ಹಿಂದೆ ಆಗಿತ್ತಲ್ಲ ಒಂದು ಹಗರಣ, ಅದೇ ರೀತಿಯಾಗಿ ಆ ಒಂದು ವಾಲ್ಮೀಕಿ ಹಗರಣ ಆಯ್ತಲ್ಲ, ಆ ಹಣವನ್ನು ಬೇರೆ ಕಡೆ ಯೂಸ್ ಮಾಡ್ಕೊಂಡಿದ್ರು ಅನ್ನೋದು ಇಲ್ಲೂ ಹಂಗೆ ಏನಾದರೂ ಆಯ್ತಾ? ಇದೇ 5,000 ಕೋಟಿ ರೂಪಾಯಿ ಹಣ ಗೃಹಲಕ್ಷ್ಮಿ ಜನರಿಗೆ ಕೊಡುವಂಥದ್ದು, ಮಹಿಳೆಯರಿಗೆ ಕೊಡುವಂಥ ದುಡ್ಡು ಬೇರೆ ಏನಕ್ಕಾದರೂ ಯೂಸ್ ಮಾಡ್ಕೊಂಡ್ರಾ? ಎಲ್ಲವೂ ತಾಳೆ ಆಗ್ತಾ ಇರೋದು ಎಲ್ಲಿ ಗೊತ್ತಾ? ಈ ಕಡೆ ರಾಜ್ಯ ಸರ್ಕಾರದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳಾಗಿರಲಿ ಅಥವಾ ಮಿನಿಸ್ಟರ್ ಆಗಿರಲಿ ಅದರ ಹೊಣೆ ಹೊತ್ಕೊಳ್ತಾ ಇಲ್ಲ, ವಿಷಾದವನ್ನು ಮಾತ್ರ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಸಿ ಎಂ ಅವ್ರ ಹತ್ರ ಅಂತ ಮಾತ್ರ ಹೇಳ್ತಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಆದರೆ ವಿಷಾದ ವ್ಯಕ್ತಪಡಿಸ್ಬಿಟ್ರೆ ಹೆಂಗೆ? ಹೊಣೆ ಯಾರು ತಗೊಳ್ಳೋರು? 2 ತಿಂಗಳದು ಗೃಹಲಕ್ಷ್ಮಿ ಹಣ ಮಧ್ಯದಿಂದ ಮಿಸ್ ಆಗಿದೆ. ಮಾರ್ಚ್ ಏಪ್ರಿಲ್ನಲ್ಲಿ ಬಂದಿಲ್ಲ. 5,000 ಕೋಟಿ ಟೋಟಲ್ಲು. ಈ ಮಿಸ್ ಆಗಿರೋ 5,000 ಕೋಟಿ ರೂಪಾಯಿ ಹಣ ಎಲ್ಲಿ ಯೂಸ್ ಆಗಿದೆ ಅನ್ನೋದು ಗೊತ್ತಾಗಬೇಕು ಅನ್ನೋದು. ಸಚಿವೆಯವರ ಕಣ್ತಪ್ಪಿಸಿ 5,000 ಕೋಟಿ ಎಲ್ಲಿಗೋಯ್ತು? ಅಧಿಕಾರಿಗಳತ್ತ ಬೊಟ್ಟು ಮಾಡಿಬಿಟ್ಟು ಜವಾಬ್ದಾರಿಯಿಂದ ನುಣುಚ್ಕೊಂಡ್ರೆ ಹಾಗಾದ್ರೆ ಸಚಿವೆ ಹೊಣೆ ಯಾರು? ಇದಕ್ಕೆ ಅಧಿಕಾರಿಗಳು ಶಾಮೀಲಾಗಿದ್ದಾರಾ? ಹೇಳಿ, ತನಿಖೆ ಆಗಲಿ. ವಾಲ್ಮೀಕಿ ನಿಗಮದಂತೆಯೇ ಇಲ್ಲೂ ಕೂಡ ಬೇರೆ ಖಾತೆಗಳಿಗೆ ಏನಾದರೂ ಟ್ರಾನ್ಸ್ಫರ್ ಮಾಡಿಬಿಟ್ರಾ? ತನಿಖೆ ಆಗುತ್ತಾಗಾದರೆ ಇದಕ್ಕೂ SIT ರಚನೆ ಮಾಡ್ತಾರ ಸಿಎಂ? 5,000 ಕೋಟಿ ಅಂತಂದ್ರೆ ಸುಮ್ಮನೆ ಮಾತಲ್ಲ, ಅದು ಹಗರಣ ಆಗೇ ಆಗಿದೆ. ಇದಕ್ಕೆ ತನಿಖೆ ಆಗಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಾಲ್ಮೀಕಿ ನಿಗಮದಲ್ಲಾದಂತೆ ಇಲ್ಲೂ ಕೂಡ ಹಗರಣ ಆಗಿದೆ ಅನ್ನೋದು ಅವರ ಆರೋಪ. ಹಣಕಾಸು ಇಲಾಖೆ ಕ್ಲಿಯರೆನ್ಸ್ ಕೊಟ್ಟ ಮೇಲೆ ಹಣ ಟ್ರಾನ್ಸ್ಫರ್ ಆಗಬೇಕಲ್ವಾ? ಕ್ಲಿಯರೆನ್ಸ್ ಸಿಕ್ಕ ಕೂಡಲೇ ತಡ ಮಾಡ್ದೇನೆ ಹಣ ಹಾಕ್ತಾ ಇದ್ದೀವಿ ಅಂತ ಸಚಿವೆ ಅವರು ಹೇಳಿದ್ರು. ಆದರೆ ಫೆಬ್ರವರಿ ತಿಂಗಳು, ಮಾರ್ಚ್ ತಿಂಗಳ ಹಣಕ್ಕೆ ಕೊಕ್ಕೆ ಬಿದ್ದಿದೆ. ಏನಿದರ ಮರ್ಮ ಅರ್ಥ ಆಗ್ತಾ ಇಲ್ವಲ್ಲ? ಸದ್ಯ ವಿಪಕ್ಷಗಳಿಗೆ ಬ್ರಹ್ಮಾಸ್ತ್ರ ಆಗಿದೆ ಇದು ವಿಚಾರ. ಸರ್ಕಾರಕ್ಕೆ ಇರುಸು ಮುರುಸು ತಂದಿಟ್ಟಿದೆ. ಗೃಹಲಕ್ಷ್ಮಿಯ ಹಣವನ್ನ ಟ್ರಾನ್ಸ್ಫರ್ ಮಾಡಬೇಕು, ಆದರೆ ಇವರು ಟ್ರಾನ್ಸ್ಫರ್ ಮಾಡದೆ ಎಡವಟ್ಟು ಮಾಡ್ಕೊಂಡಿದ್ದಾರಾ ಅಥವಾ ಆ ಹಣವನ್ನ ಬೇರೆ ಕಡೆ ಬಳಸ್ಕೊಂಡಿದ್ದಾರಾ? 9 ತಿಂಗಳಿನಿಂದ 2 ತಿಂಗಳ ಹಣ ಮಿಸ್ ಆಗಿದೆ. ಆ ಮಾಹಿತಿನೇ ಸಿಕ್ಕಿಲ್ವ ಇವರಿಗೆ? ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಯಾರ ಖಜಾನೆಗೆ ಸೇರಿದೆ? ಅದು ಏನಾಯ್ತು ದುಡ್ಡು? ಇಲಾಖೆ ಮೇಲೆ ಹಿಡಿತವನ್ನು ಕಳ್ಕೊಂಡ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಲ್ಲಿ ನಡೀತಾ ಇರೋದಾದ್ರೂ ಏನು? ಪವರ್ ಟಿವಿ ಮೂಲಕ ವಿಚಾರವನ್ನ ಪ್ರಸ್ತಾಪವಾಗಲಿಲ್ಲ ಅಂತ ಹೇಳಿದ್ದಿದ್ರೆ ಈ ಹಗರಣ ಮುಚ್ಚೋಗ್ತಾ ಇತ್ತ? ಹಾಗಾದ್ರೆ ಪವರ್ ಟಿವಿ ಇದನ್ನ ದೊಡ್ಡದಾಗಿ ಸುದ್ದಿಯನ್ನ ಮಾಡಿ, ಚರ್ಚೆಯನ್ನ ಮಾಡಿ, ಅದರ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಮುಂದೆ ಇಟ್ಟಿದ್ದು. ಅಕಸ್ಮಾತ್ ಇಲ್ಲಿ ಪ್ರಸ್ತಾಪ ಆಗಿರಲಿಲ್ಲ ಅಂದಿದ್ರೆ ಈ ಹಗರಣ ಇಲ್ಲಿಗೆ ಮುಚ್ಚೋಗ್ತಾ ಇತ್ತಾ? ಸದನದಲ್ಲಿ ಇದ್ರ ಬಗ್ಗೆ ಗದ್ದಲ ಆಯಿತು, ಕೋಲಾಹಲ ಆಯಿತು. ಏನೇನಾಯ್ತು ಈ ವಿಚಾರ ಸಂಬಂಧ ಬನ್ನಿ ತೋರಿಸ್ತೀನಿ.
ಇದು 5,000 ಕೋಟಿಗೆ ಸೆಷನ್ ಸಂಬಂಧಪಟ್ಟಿದ್ದು. ಮುಗಿಯೋ ಮುಂಚೆ ರಾಜ್ಯದ ಜನತೆಗೆ ತಲುಪಿಲ್ಲ ಅಂತ ನಾವು ಹೇಳಿದಿರಿ. ನಾವು ತಲುಪಿಲ್ಲ ಅಂದಾಗ ಇಲ್ಲ ಕೊಟ್ಟಿದ್ದೀರಿ ನಾವು ಫೆಬ್ರವರಿ ಅಂತ ಪದೇ ಪದೇ ಒತ್ತಿ ಹೇಳಿದ್ದಾರೆ. ಇದು ಸದನಕ್ಕೆ ಅಗೌರವ ಅಲ್ಲ? ಬಂದು ಉತ್ತರ ಕೊಡ್ಬೇಕಲ್ಲ ಅಧ್ಯಕ್ಷರ? ಇಲ್ಲ ನೋಡಿ, ಎಲ್ಲಿ ಕೊಡ್ತಾರೆ? ದಯವಿಟ್ಟು ನಾವು ಪ್ರಶ್ನೆ ಕೇಳೋದೇನಕ್ಕೆ ನಿಮ್ಮನ್ನ? ಸರಿಯಾದ ಉತ್ತರ ಕೊಡ್ತೀರಾ ಅಂತ ಒಂದು ಗೌರವ ಇದೆ. ಈಗ ಮಂತ್ರಿಗಳು ಕೊಡೋದು ಅದೊಂದು ಗೌರವ. ನಿಮಗೂ ಗೊತ್ತಿದೆ, ನಾವು ಅದನ್ನ ಪ್ರಿವಿಲೇಜು ಬೇರೆ ಬೇರೆ ನಮ್ಮ ಕಮಿಟಿಗೆ ಎಲ್ಲ ಹಾಕಿದ್ರೆ ಮಂತ್ರಿಗಳಿಗೆ ಎನ್ಕ್ವೈರಿ ಬರ್ತತೆ. ಒಬ್ಬ ಅಧಿಕಾರಿ ಹತ್ರ ಸರಿಯಾಗಿ ಉತ್ತರ ತಗೊಳಕ್ ಆಗಲ್ಲ ಅಂತ ಹೇಳಿದ್ರೆ ಮಂತ್ರಿಗೆ, ಹಾಗಾದ್ರೆ ಮಂತ್ರಿಗಳಿಗೆಲ್ಲ ನಾವು ಏನು ಇವಾಗ ಮಂತ್ರಿಗಳೆಲ್ಲ ಬಂದು ಕೂತಿದ್ದಾರೆ, ಎಲ್ಲ 4-5 ಜನ, ಅವ್ರು ಕೊಡೋ ಸತ್ಯ ಅಂತಾನೆ ನಾವು ತಗೊಳೋದು. ನಾವು ಜನಗಳು ಹೇಳೋದು ಅವ್ರು ಏನ್ ಹೇಳಿದಾರೆ, ಸತ್ಯ ಹೇಳಿದ್ದಾರೆ, ಮಾಡ್ತಾರೆ ಅಂತಾನೆ ಹೇಳೋದು. ಈ ತರ ಆಗ್ಬಿಟ್ರೆ ಯಾವ ಮಂತ್ರಿಗೂ ನಾವು ಉತ್ತರನೇ ಏನು ಅರ್ಥನೇ ಇಲ್ಲ. ಇದು 5,000 ಕೋಟಿಗೆ ಸಂಬಂಧಪಟ್ಟಿದ್ದು. ಸೆಷನ್ ಮುಗಿಯೋ ಮುಂಚೆ ರಾಜ್ಯದ ಜನತೆಗೆ ತಲುಪಿಲ್ಲ ಅಂತ ನಾವು ಹೇಳಿದಿರಿ. ನಾವು ತಲುಪಿಲ್ಲ ಅಂದಾಗ ಇಲ್ಲ ಕೊಟ್ಟಿದ್ದೀರಿ ನಾವು ಫೆಬ್ರವರಿ ಅಂತ ಕೊಡ್ತಾರೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಆನಂದ್ ನಂದಗುಡಿ ಲೈವ್ ನಲ್ಲಿ. ಆನಂದ್, ನಿಜಕ್ಕೂ ಬಿಜೆಪಿ ಮಾಡ್ತಿರುವಂತ ಆರೋಪಗಳು ಸತ್ಯನಾ ಅಂತ ಅನ್ನಿಸ್ಬಿಡುತ್ತೆ ಒಂದು ಕ್ಷಣಕ್ಕೆ. ನಿಮಗೆ ಈ ಸಚಿವರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ, ಕೇವಲ ವಿಷಾದ ವ್ಯಕ್ತಪಡಿಸ್ತಾರೆ ಅಂತಂದ್ರೆ ಇದಕ್ಕೆ ಹೊಣೆ ಯಾರು? ಹೊಣೆ ಹೊತ್ಕೊಳ್ಬೇಕಾಗಿರೋ ಯಾರು? ಶರತ್, ಇಲ್ಲಿ ಪ್ರಮುಖವಾಗಿ ಒಂದು ವಿಚಾರವನ್ನ ಗಮನಿಸಬೇಕಾಗುತ್ತೆ. ಮಾರ್ಚ್ ಮತ್ತೆ ಫೆಬ್ರವರಿಗೆ ಹಣವನ್ನ ಬಿಡುಗಡೆ ಮಾಡತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸು ಇಲಾಖೆಯಿಂದ ಕ್ಲಿಯರೆನ್ಸ್ ಸಿಕ್ಕಿದೆ. ಕ್ಲಿಯರೆನ್ಸ್ ಸಿಕ್ಕಿದ ಬಳಿಕ 9 ತಿಂಗಳಾದ್ರೂ ಕೂಡ ಆ ಒಂದು 5,000 ಅಮೌಂಟ್ಗೆ ಲೆಕ್ಕ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಈ ಒಂದು ಹಣ ಬೇರೆ ಯಾವುದೋ ಒಂದು ಖಾತೆಗಳಿಗೆ ವರ್ಗಾವಣೆ ಆಗಿರ್ತಕ್ಕಂಥ ಒಂದು ಸಾಧ್ಯತೆ ಇದೆ. ತಾವು ಪ್ರಸ್ತಾಪ ಮಾಡಿದಂತೆ ವಾಲ್ಮೀಕಿ ನಿಗಮದಲ್ಲಿ ಇರ್ತಕ್ಕಂಥ ಒಂದು 80 ಕೋಟಿ ಹಣವನ್ನ ಎಲ್ಲೋ ಹೊರ ರಾಜ್ಯಗಳಲ್ಲಿ ಇರ್ತಕ್ಕಂಥ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಅನ್ನ ಮಾಡಿದ್ರು. ಆ ಮೂಲಕ ಭ್ರಷ್ಟಾಚಾರವನ್ನ ಮಾಡಿದ್ರು. ಅದೇ ರೀತಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲೂ ಕೂಡ ಅಂತದೊಂದು ಪ್ರಕರಣಗಳು ಬೆಳಕಿಗೆ ಬಂದಿತ್ತು. ಈಗ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥ ಹಣವನ್ನು ಕೂಡ ಇದೇ ಮಾದರಿಯಾಗಿ ಬೇರೆ ಒಂದು ರಾಜ್ಯಗಳಿಗೆ ಅಥವಾ ಬೇರೆ ಅಕೌಂಟ್ಗಳಿಗೆ ಕಳಿಸಿರ್ತಕ್ಕಂಥ ಸಾಧ್ಯತೆನೂ ಕೂಡ ಇದೆ. ಇದ್ರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರ ಕೈಯಲ್ಲಿರ್ತಕ್ಕಂಥ ಹಣಕಾಸು ಆರ್ಥಿಕ ಇಲಾಖೆ ಖಾತೆ ಏನಿದೆ, ಇದರಿಂದಲೂ ಕೂಡ ಒಂದಷ್ಟು ಏನಾದ್ರೂ ಗೋಲ್ಮಾಲ್ ಏನಾದ್ರೂ ಆಗಿದೆಯಾ ಅನ್ನೋ ಒಂದು ಸಂಶಯನೂ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ 1,000 2,000 ಕೋಟಿ ಅಲ್ಲ, 5,000 ಕೋಟಿ ಅಂದ್ರೆ ತಮಾಷೆಯ ಮಾತಲ್ಲ. ಹಾಗಾಗಿ ಇದರಲ್ಲಿ ಕಾಣದ ಕೈಗಳ ಒಂದು ಕೈವಾಡ ಏನಾದ್ರೂ ಇದೆಯಾ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಸದ್ಯ ಬಿಜೆಪಿ ನಾಯಕರು ಈ ವಿಚಾರವನ್ನ ದಾಖಲೆ ಸಮೇತ ಸದನದಲ್ಲಿ ಪ್ರಸ್ತಾಪ ಮಾಡಿದಂತ ಸಂದರ್ಭದಲ್ಲಿ ಆಡಳಿತ ಪಕ್ಷದ ನಾಯಕರು ಕೂಡ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ. ಕಳೆದ 3 ದಿನಗಳಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸದನಕ್ಕೆ ಹಾಜರಾಗಿರಲಿಲ್ಲ. ಆಗ ಅವರು ಕಾಣೆಯಾಗಿದ್ದಾರೆ ಅಂತ ಬಹಳಷ್ಟೊಂದು ಕಾಲೆಳಿತಕ್ಕಂಥ ಒಂದು ಕೆಲಸವನ್ನ ಬಿಜೆಪಿ ಅವರು ಮಾಡಿದ್ರು. ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆ ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಡಬೇಕಾದಂತ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳ ಕಡೆ ಬೊಟ್ಟನ್ನ ಮಾಡಿ ಈ ಒಂದು ಪ್ರಕರಣದಿಂದ ತಾವು ನುಚ್ಕೊಳ್ತಕ್ಕಂಥ ಒಂದು ಪ್ರಯತ್ನಕ್ಕೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮುಂದಾಗಿರ್ತಕ್ಕಂಥದ್ದು. ವಿಪಕ್ಷಗಳ ಆಗ್ರಹದ ಮೇಲೆ ಅವರು ವಿಷಾದ ವ್ಯಕ್ತಪಡಿಸಿದ್ರು, ಕ್ಷಮೆಯನ್ನ ಕೇಳಿದ್ರು. ಅದೊಂದು ಭಾಗ. ಆದ್ರೆ ಇಲ್ಲಿ ಪ್ರಮುಖವಾಗಿ ಇಷ್ಟು 9 ತಿಂಗಳಿಂದ ಹಣದ ಬಗ್ಗೆ ಯಾವುದೇ ರೀತಿಯ ಒಂದು ತನಿಖೆ ಆಗಿಲ್ಲ. ಜೊತೆಗೆ ಫೆಬ್ರವರಿ ಮತ್ತೆ ಮಾರ್ಚ್ ಹಣ ಯಾಕೆ ಬಿಡುಗಡೆ ಆಗಿಲ್ಲ ಅನ್ನೋ ಒಂದು ವಿಚಾರವನ್ನ ಸಂಬಂಧಪಟ್ಟಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿದುಕೊಳ್ಬಹುದಾಗಿತ್ತು. ಆದ್ರೆ ಆ ಒಂದು ಕೆಲಸವನ್ನು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡಿಲ್ಲ. ಜೊತೆಗೆ ಮಹೇಶ್ ತೆಂಗಿನಕಾಯಿ ಅವರು ಅವರಿಗೆ ಮೇಲ್ ಮೂಲಕ ಮಾಹಿತಿಯನ್ನ ಕೇಳಿದಂತ ಸಂದರ್ಭದಲ್ಲಿ, ಫೋನ್ ಮಾಡಿ ಮಾಹಿತಿ ಕೇಳಿದಂತ ಸಂದರ್ಭದಲ್ಲೂ ಕೂಡ ಅವರು ಯಾವುದೇ ರೀತಿಯ ಒಂದು ಮಾಹಿತಿಗಳನ್ನ ಕೊಟ್ಟಿಲ್ಲ ಅನ್ನೋ ಆರೋಪಗಳು ಇವರು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಮೇಲ್ನೋಟಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಏನಿದ್ದಾರೆ, ಇವರು ಕೂಡ ತಮ್ಮ ಇಲಾಖೆಯನ್ನ ಮತ್ತೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಏನ್ ಹಾಕಿಸ್ತಾರೆ ಆ ಒಂದು ಹಣ ಖಾತೆಗಳಿಗೆ ವರ್ಗಾವಣೆ ಮಾಡತಕ್ಕಂಥ ಒಂದು ವಿಚಾರದಲ್ಲೂ ಕೂಡ ಇವರು ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದ್ದಾರೆ ಅನ್ನೋ ಮಾತುಗಳು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಇಲ್ಲಿ ಪ್ರಮುಖವಾಗಿ ಈ ಒಂದು ಹಣ ಎಲ್ಲಿಗೋಯ್ತು, ಅದರ ಲೆಕ್ಕ ಎಲ್ಲಿ ಅನ್ನೋ ಒಂದು ವಿಚಾರನೂ ಕೂಡ ಇದನ್ನ ಇಲ್ಲಿಗಿಷ್ಗೆ ಬಿಡಬಾರದು ಅನ್ನೋ ಒಂದು ವಿಚಾರವನ್ನು ಕೂಡ ಬಿಜೆಪಿ ನಾಯಕರು ಮಾತನಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈ ಹಣ ಏನಾದ್ರೂ ಬೇರೆ ಒಂದು ಎಲೆಕ್ಷನ್ಗೆ, ಬೇರೆ ರಾಜ್ಯಗಳ ಚುನಾವಣೆಗೆ ಏನಾದ್ರೂ ಬಳಕೆ ಆಗಿದೆಯಾ ಅಥವಾ ಬೇರೆ ಇದಕ್ಕೆ ಏನಾದ್ರೂ ಮಿಸ್ಯೂಸ್ ಮಾಡ್ಕೊಂಡಿದಾರಾ ಅಥವಾ ಈ ಒಂದು ಹಣವನ್ನ ಬೇರೆ ಯೋಜನೆಗಳಿಗೆ ಏನಾದ್ರೂ ಡೈವರ್ಟ್ ಮಾಡಿದಾರಾ, ಇದ್ರ ಬಗ್ಗೆನೂ ಕೂಡ ತನಿಖೆ ಆಗಬೇಕಾದಂತ ಒಂದು ಸಾಧ್ಯತೆ ಇದೆ. ಸದ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ವಿಚಾರದಲ್ಲಿ ಕ್ಷಮಾಪಣೆ ಕೇಳಿ ಅವ್ರ ಈ ಪ್ರಕರಣದಿಂದ ನುಳ್ಚಿಕೊಳ್ಳೋದಕ್ಕೂ ಕೂಡ ಸಾಧ್ಯವಿಲ್ಲ. ಜೊತೆಗೆ ಅಧಿಕಾರಿಗಳ ವಿರುದ್ಧನೂ ಕೂಡ ಕಠಿಣ ಒಂದು ಕ್ರಮನೂ ಕೂಡ ಜರುಗಿಸಬೇಕಾಗುತ್ತೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಈ ಬಗ್ಗೆ ಉತ್ತರ ಕೊಡಬೇಕಾಗುತ್ತೆ. ಶರತ್, ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.